ಪಕ್ಕಾ ಪ್ಲಾನ್ ಮಾಡಿ ಬ್ಯಾಂಕ್ ದರೋಡೆ ಮಾಡಿರುವಂತಹ ಗ್ಯಾಂಗ್ ಬ್ಯಾಂಕ್ನ ಲಾಕರ್ನ ನಕಲಿ ಕೀ ಬಳಸಿ ಕೃತ್ಯ ಎಸಗಿರುವಂಥದ್ದು. ಪ್ರವೇಶ ದ್ವಾರದ ಬೀಗ ಒಡೆದು ಬ್ಯಾಂಕ್ ಒಳಗೆ ನುಗ್ಗಿ ಕಳ್ಳತನ ಎಸಗಲಾಗಿದೆ. ನಂತರ ಸೈರನ್ ಆಫ್ ಮಾಡಿ ನಕಲಿ ಕೀ ಬಳಸಿ ಲಾಕರ್ ಓಪನ್ ಮಾಡಿದ್ದಾರೆ. ಚಿನ್ನಾಭರಣ ಇಟ್ಟಿದ್ದಂತ ಒಂದು ಲಾಕರ್ ಮಾತ್ರ ಓಪನ್ ಮಾಡಿ ಕೃತ್ಯವನ್ನ ಎಸಗಲಾಗಿದೆ. ಬ್ಯಾಂಕ್ ಕಚೇರಿಯ ಕಿಟಕಿ ಸರಳುಗಳನ್ನ ಮುರಿದು ವಾಮಾಚಾರ ಎಸಗಲಾಗಿದೆಯಂತೆ. ಕಪ್ಪು ಬಣ್ಣದ ಬೊಂಬೆಗೆ ಪೂಜೆ ಮಾಡಿರುವಂತದ್ದು ಕಳ್ಳರ ಗ್ಯಾಂಗ್. ಗಮನ ಬೇರೆಡೆ ಸೆಳೆಯೋದಕ್ಕೆ ಬೊಂಬೆಗೆ ಪೂಜೆ ಮಾಡಿದೆ. ಕಪ್ಪು ಬಟ್ಟೆಯ ಬೊಂಬೆ ಇಟ್ಟು ವಾಮಾಚಾರ ಮಾಡಿರುವಂತದ್ದು. ವಾಮಾಚಾರ ಮಾಡಿದ್ದಾರೆ ಅಂತ ಬಿಂಬಿಸಿ ತನಿಖೆಯ ದಾರಿ ತಪ್ಪಿಸುವಂತ ಪ್ರಯತ್ನ ಆಗಿದೆ. ಕಳ್ಳರ ಪತ್ತೆಗೆ ವಿಶೇಷ ತನಿಖಾ ತಂಡಗಳನ್ನು ರಚಿಸಲಾಗಿದೆ. ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಮಾಹಿತಿ ಕೊಟ್ಟಿರುವಂತದ್ದು. ನೋಡಿ, ಸುಮ್ಮನೆ ಒಂದು ಕಪ್ಪು ಬಟ್ಟೆಲಿ ಒಂದು ಬೊಂಬೆ ಮಾಡಿ ಆ ಬೊಂಬೆ ಇಟ್ಟು ವಾಮಾಚಾರ ಎಸಗಲಾಗಿದೆ ಅನ್ನೋ ಒಂದು ಭೀತಿಯನ್ನ ಅಥವಾ ಈ ವಿಚಾರವನ್ನ ಡೈವರ್ಟ್ ಮಾಡೋ ಕೆಲಸವನ್ನ ಕಳ್ಳರು ಮಾಡಿರುವಂಥದ್ದು. 58 kg 975 ಗ್ರಾಂ ಚಿನ್ನ, 5.20 ಲಕ್ಷ ಹಣವನ್ನ ಲೂಟಿ ಮಾಡಿರುವಂಥದ್ದು. ನಿಜಕ್ಕೂ ರಾಜ್ಯವೇ ಬೆಚ್ಚಿ ಬೀಳುವಂತಹ ವಿಚಾರ ಇದು. ಒಂದಷ್ಟು ಜನ ಲಾಕರ್ಗಳಲ್ಲಿ ಇಟ್ಟಿರ್ತಾರೆ, ಒಂದಷ್ಟು ಜನ ಪ್ಲೆಡ್ಜ್ ಮಾಡಿರ್ತಾರೆ, ಒತ್ತೆ ಇಟ್ಟಿರ್ತಾರೆ ಚಿನ್ನವನ್ನ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಾದ್ರೆ ಏನ್ ಮಾಡಬೇಕು ಅನ್ನೋದು, ಅದರಲ್ಲೂ ಬ್ಯಾಂಕ್ ದರೋಡೆ ಹಾಗಾದ್ರೆ ಕಳ್ಳರಿಗೆ ಅಷ್ಟು ಸುಲಭನಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇರುವಂಥದ್ದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮೊಹಮ್ಮದ್ ರಸೂಲ್ ನೀಡ್ತಾ ಹೋಗ್ತಾರೆ. ಮೊಹಮ್ಮದ್, ರಾಜ್ಯದ ಇತಿಹಾಸದಲ್ಲೇ ಬಹುಶಃ ಅತಿ ದೊಡ್ಡ ಕಳ್ಳತನ ಅಂದ್ರೆ ಇದು. ಒಂದಲ್ಲ ಎರಡಲ್ಲ 58 kg ಚಿನ್ನ ಜೊತೆಗೆ 5.20 ಲಕ್ಷ ಹಣ ಕಳ್ತನ ಆಗಿದೆ. ನಕಲಿ ಕೀ ಬಳಸಿದ್ದಾರೆ, ಸೈರನ್ ಆಫ್ ಮಾಡಿದ್ದಾರೆ. ಬ್ಯಾಂಕ್ ದರೋಡೆ ಮಾಡೋದು ಹಾಗಾದ್ರೆ ಅಷ್ಟು ಸುಲಭನಾ ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯಾರಾಗಿರಬಹುದು? ಪೊಲೀಸರ ತನಿಖೆ ಹೇಗ್ ನಡೀತಾ ಇದೆ? ವಿದ್ಯೆ ಏನು, ಒಂದು ವಿಜಯಪುರ ಜಿಲ್ಲೆ ಮಣಗುಳಿ ಪಟ್ಟಣದಲ್ಲಿ ಒಂದು ನಡಿಬಾರದ ಘಟನೆ ನಡೆದು ಹೋಗಿದೆ ಅಂತಾನೆ ಹೇಳ್ಬೋದಾಗ್ತದೆ. ಅಂದ್ರೆ ಬರೋಬ್ಬರಿ 58 kg 976 ಗ್ರಾಂ ಬಂಗಾರ ಹಾಗೂ 5,25,000 ರೂಪಾಯಿ ನಗದು ತೆಗೆದುಕೊಂಡು ಒಂದು ಖತರ್ನಾಕ್ ಕಳ್ಳತನ ಗ್ಯಾಂಗ್ ಒಂದು ಪರಾರಾಗಿದೆ. ವಿಪರ್ಯಾಸ ಏನಪ್ಪಾ ಅಂತಂದ್ರೆ, ಆ ಇಡೀ ಮನಗೂಳಿ ಗ್ರಾಮದಲ್ಲಿ, ಮನಗೂಳಿ ಗ್ರಾಮ ಸುತ್ತುವರೆದಂತಹ ಎಲ್ಲಾ ಏರಿಯಾಗಳಲ್ಲೂ ಕೂಡ ಸಿಸಿ ಕ್ಯಾಮ್ರಾ ಇದೆ. ಇದನ್ನ ಸಿಸಿ ಕ್ಯಾಮ್ರಾ ಇದ್ರೂ ಕೂಡ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸಿ ಎಲ್ಲೂ ತಮ್ಮ ಸುಳಿವನ್ನು ಬಿಟ್ಟು ಕೊಡದೆ ಆ ರೀತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಕಳ್ಳತನ ಮಾಡ್ತಿರ್ತಕ್ಕಂಥದ್ದು ಒಂದು ದೊಡ್ಡ ಘಟನೆ ಆಗಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲೆ SP ಲಕ್ಷ್ಮಣ್ ನಿಂಬರ್ಗಿ ಕೂಡ ಈಗಾಗಲೇ 8 ತಂಡಗಳನ್ನು ರಚನೆ ಮಾಡಿ ಈ ರೀತಿ ಕಳ್ಳತನ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಸೂಕ್ಷ್ಮವಾಗಿ ಗಮನಿಸಿ 8 ತಂಡಗಳೊಂದಿಗೆ ರಚನೆ ಮಾಡಿ ಆದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಹೀಗಾಗಿ ಇಂಥ ಒಂದು ದೊಡ್ಡ ಕಳ್ಳತನ ಪ್ರಕರಣ ಇಡೀ ರಾಜ್ಯಕ್ಕೆ ಮೊದಲು ಅಂತಾನೆ ಹೇಳಾಗ್ತದೆ. ಎಷ್ಟೋ ಜನ ಬ್ಯಾಂಕ್ ಅಲ್ಲಿ ತಮ್ಮ ನಗದಾಗಿರ್ಬೋದು ಅಥವಾ ಚಿನ್ನ ಆಗಿರ್ಬೋದು ಸೇಫ್ ಅಂತ ಕೂಡ ನ್ಯಾಷನಲಿಸಂ ಬ್ಯಾಂಕ್ ಅಲ್ಲಿ ಇಟ್ಟರು ಕೂಡ ಈ ರೀತಿ ಒಂದು ನಮ್ಮ ಆಭರಣಕ್ಕೆ ಸೇಫ್ಟಿ ಇಲ್ಲ ಅನ್ನೋದ್ರಲ್ಲಿ ಎಲ್ಲೇ ಒಂದು ಕಡೆ ಗ್ರಾಹಕರ ಆತಂಕ ಕೂಡ ತುಂಬಾ ಹೆಚ್ಚಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವರಿಷ್ಠ ಅಧಿಕಾರಿಗಳು ಕೂಡ ಈಗ ಇರ್ತಕ್ಕಂತ ಡೆಪಾಸಿಟ್ ಮಾಡತಕ್ಕಂತಹ ಗ್ರಾಹಕರಿಗೂ ಕೂಡ ನೀವು ಯಾವುದೇ ಆತಂಕ ಪಡಬೇಕಾಗಿಲ್ಲ, ನಾವು ಒಂದು ತಂಡವನ್ನು ರಚನೆ ಮಾಡಿ ಆದಷ್ಟು ಬೇಗ ಈ ಕಳ್ಳತನಕ್ಕೆ ಒಂದು ಮುಕ್ತಿಯನ್ನು ಕೊಡ್ತೇವೆ. ಈ ರೀತಿ ನಾವು ಈಗಾಗಲೇ ಅವರು ಸಾಕಷ್ಟು ಕಡೆ ಈಗ ಇದರ ಹಿಂದ್ಗಡೆನೂ ಕೂಡ ಒಂದು ಬೇರೆ ಬೇರೆ 2-3 ಗ್ಯಾಂಗ್ಗಳು ಕೂಡ ವಿಜಯಪುರಕ್ಕೆ ಕಾಲಿಟ್ಟಿದ್ದು, ಮುಸುಕುದಾರಿಗಳು ಗ್ಯಾಂಗ್ ಕೂಡ ಅವೇ ಇರ್ಬೋದಾ ಅನ್ನೋದ್ರ ಬಗ್ಗೆನೂ ಸಂಪೂರ್ಣ ಡೀಟೇಲ್ಸ್ ಕಲೆ ಆಗ್ತದೆ. ಇನ್ನೊಂದು ವಿಪರ್ಯಾಸ ಏನಂತಂದ್ರೆ, ಅಲ್ಲಿ ಇರ್ತಕ್ಕಂತ CCTV ಕ್ಯಾಮೆರಾಗಳನ್ನು ತಾವು ಏನಾದ್ರೆ ರಾಡಿನಿಂದ ಒಳಗಡೆ ಪಾರಾಗಿ ಅಲ್ಲಿರ್ತಕ್ಕಂತ DVR ಹಾಗೂ CCTV ಫುಟೇಜ್ ಗಳನ್ನು ಕೂಡ ಹೊತ್ತಿದ್ದಾರೆ. ಹೀಗಾಗಿ ಪೊಲೀಸರಿಗೆ ಎಲ್ಲೋ ಒಂದ್ ಕಡೆ ತಲೆನೋವು ಕೂಡ ಆಗಿದೆ ಅಂತ ಹೇಳ್ಬೋದಾಗ್ತದೆ. ಕೊನೆದಾಗಿ ಅದರಲ್ಲಿ ಇರ್ತಕ್ಕಂತ ಒಂದು ಗೊಂಬೆ ಹಾಗೂ ಮಾಟ ಮಂತ್ರ ರೀತಿಯಲ್ಲಿ ಆ ರೀತಿ ಮಾಡಿದ್ರೆ ಪೊಲೀಸರ ಶ್ವಾನಕ್ಕೆ ಕಂಡಿಡಕ್ಕಾಗಲ್ಲ ಅನ್ನೋ ದೃಷ್ಟಿಯಲ್ಲಿ ಅದನ್ನು ಕೂಡ ಕಳ್ಳರ ಖತರ್ನಾಕ್ ಗ್ಯಾಂಗ್ ಕೂಡ ಅಲ್ಲಿ ಆ ವಾಮಾಚಾರದ ಒಂದು ಬ್ಯಾಂಕ್ ಅಲ್ಲಿ ವಾಮಾಚಾರ ಮಾಡಿದ ಹಾಗೆ ಮಾಡಿ ಕಳ್ಳರು ಎಸ್ಕೇಪ್ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರು ಹಾಗೂ ಅಲ್ಲಿರ್ತಕ್ಕಂಥ ಊರಿನವರಿಗೂ ಒಂದು ತುಂಬಾನೇ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಪೊಲೀಸರು ಕೂಡ ಹರಸಾಹಸ ಮಾಡಿ ಅದಕ್ಕೆ ಇನ್ನೇನು ಈಗಾಗಲೇ ಬಲೆ ಬೀಸಿದ್ದಾರೆ. ಯಾವ ರೀತಿ ಹೆಡೆಮುರಿ ಕಟ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ವಿದ್ಯಾ, ಮೊಹಮ್ಮದ್, ಯಾವುದೇ ಒಂದು ಈಗ ಬೆಂಗಳೂರಿನಲ್ಲಿ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ರೆ
ತುಂಬಾ ಪ್ರಕರಣಗಳಾಗ್ತಾ ಇದೆ. ಬ್ಯಾಂಕ್ನ ಸಿಬ್ಬಂದಿಯೇ ಇನ್ವಾಲ್ವ್ ಆಗಿ ಚಿನ್ನ ಎಗರಿಸುವಂಥದ್ದು, ಅವರು ಲಾಕರ್ನಲ್ಲಿ ಇಟ್ಟಿರುವಂಥ ಚಿನ್ನ ಮೊನ್ನೆ ಅಷ್ಟೇ ಬೆಂಗಳೂರಿನಲ್ಲಿ ಒಂದಾಯ್ತು. ಬೇರೆ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಬ್ಯಾಂಕ್ನಲ್ಲೇ ವರ್ಕ್ ಮಾಡ್ತಾ ಇದ್ದಂಥ ಸಿಬ್ಬಂದಿ ಲಾಕರ್ನಲ್ಲಿ ಇಟ್ಟಿದ್ದಂಥ ಚಿನ್ನವನ್ನ ಎಗರಿಸಿದ್ರು. ಸೊ ಬ್ಯಾಂಕ್ನಲ್ಲಿ ಕಳ್ಳತನ ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದಷ್ಟು ಸೀಕ್ರೆಟ್ಸ್ಗಳಿರುತ್ತೆ, ಎಲ್ಲಿ ಸೈರನ್ ಇರುತ್ತೆ, ಎಲ್ಲಿ CC ಕ್ಯಾಮ್ರಾ ಇರುತ್ತೆ, ಕೀ ಹೇಗೆ ಹೊಡಿಬೇಕು, ಲಾಕರ್ನ ಹೇಗೆ ಮುರಿಬೇಕು, ಅಷ್ಟು ಸುಲಭದ ಕೆಲಸ ಅಲ್ಲ. ಬಟ್ ಇದಾಗಿದೆ ಅಂತಂದ್ರೆ ಬ್ಯಾಂಕ್ ಸಿಬ್ಬಂದಿ ಯಾರಾದರೂ ಇನ್ವಾಲ್ವ್ ಆಗಿರ್ತಾರಾ ಅನ್ನೋ ಆಬ್ವಿಯಸ್ಲಿ ಎಲ್ಲ ಆ್ಯಂಗಲಲ್ಲೂ ತನಿಖೆ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ತನಿಖೆ ಆಗ್ತಿದ್ಯಾ ಹೇಗೆ? ಎಸ್ ವಿದ್ಯಾ, ಈ ರೀತಿ ಕೂಡ ಆಗೋದಕ್ಕೆ ತುಂಬಾನೇ ಚಾನ್ಸ್ ಜಾಸ್ತಿ ಇದಾವೆ. ಯಾಕಂದ್ರೆ ಯಾವ ರೀತಿ ಬ್ಯಾಂಕ್ ಮೂವ್ಮೆಂಟ್ಸ್ ಗಳಿರ್ಬೋದು, ನೀಲಿ ನಕ್ಷೆ ಆಗಿರ್ಬೋದು, ಯಾವ ರೀತಿಯಲ್ಲಿ ಹೋದ್ರೆ ಅಂದ್ರೆ ಸೈರನ್ ಕೂಡ ಏನ್ ಕಟ್ ಮಾಡ್ಬೇಕು, ಫಸ್ಟ್ ಅಲ್ಲೇ ಹೋಗ್ಬೇಕಾದ CC ಕ್ಯಾಮ್ರಾ ಯಾವ್ದ್ರಲ್ಲಿ ಹಾಗೆ ಅದನ್ನ ಯಾವ ರೀತಿ ಡ್ಯಾಮೇಜ್ ಮಾಡೋ ಅನ್ನೋದ್ರ ಬಗ್ಗೆ ಹಲವಷ್ಟು ಅನುಮಾನಗಳು ಕೂಡ ಇದಾವೆ. ಅಂದ್ರೆ ಸ್ವತಃ ಸಿಬ್ಬಂದಿ ಕೂಡ ಆಗಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ. ಯಾಕಂದ್ರೆ ಸಂಬಂಧಪಟ್ಟಂತೆ ನಾವು ಈಗ ಆಲ್ರೆಡಿ ಪೊಲೀಸರು ಕೂಡ ಅದ್ರ ಬಗ್ಗೆ ಚುರುಕಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಇರ್ತಕ್ಕಂತ ಕಳ್ಳನು ಒಂದೇ ಒಂದ್ಸರಿ ಏಕಾಏಕಿ ಬಂದು ಆ ಬ್ಯಾಂಕ್ ಅನ್ನ ನೀಲಿ ಚಿತ್ರನ ಗುರುತಿಸಿ ಇದೇ ರೀತಿ ನಾವು ಡ್ಯಾಮೇಜ್ ಮಾಡ್ಬೇಕು ಅನ್ನೋಷ್ಟು ಅಷ್ಟು ಸುಲಭ ಇರಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇರ್ಬೋದು ಅನ್ನೋದು ಕೂಡ ಅನುಮಾನ ಇದೆ. ಆದ್ರೆ ಪೊಲೀಸರ ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ಯಾಕಂದ್ರೆ ಅಷ್ಟು ಸುಲಭವಾಗಿ ಎಲ್ಲೋ ಇರ್ತಕ್ಕಂಥ ರಾಜ್ಯದ ಅಂತಾರಾಜ್ಯ ಕಳ್ಳರಾಗಿರ್ಬೋದು ಅಥವಾ ಲೋಕಲ್ ಕಳ್ಳರು ಕೂಡ ಈ ರೀತಿ ಒಂದು ದುಸ್ಸಾಹಸಕ್ಕೆ ಕೈ ಹಾಕೋದಕ್ಕೆ ತುಂಬಾನೇ ಕಠಿಣ ಆಗಿದೆ ಅಂತಾನೆ ಹೇಳ್ಬೋದಾಗ್ತದೆ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂತ ಸುಮಾರು ಅಂದ್ರೆ ಅದು ಅಲ್ಲಿ ಪಟ್ಟಣ ಪಂಚಾಯತಿ ಆಗಿರೋದ್ರಿಂದ ಪಟ್ಟಣದಲ್ಲಿ ಕೂಡ ಈ ರೀತಿ ಕಳ್ಳತನಕ್ಕೆ ಒಂದು ಹರಸಾಹಸಕ್ಕೆ ಲೋಕಲ್ ಜನರು ಯಾವುದೇ ರೀತಿ ಕೈ ಹಾಕಲ್ಲ ಅನ್ನೋದು ಕೂಡ ಪೊಲೀಸರಿಗೆ ಸತ್ಯಾಸತ್ಯತೆ ತಿಳಿದಿರುವಂತದ್ದು. ಈಗಾಗಲೇ ತನಿಖೆ ಮಾಡ್ಬೇಕಾಗಿದ್ದು ಏನಂತಂದ್ರೆ ಇಲ್ಲಿ ಇರ್ತಕ್ಕಂತಹ ಸ್ಥಳೀಯರನ್ನು ಹೊರತುಪಡಿಸಿ ಅಂತಾರಾಜ್ಯ ಕಳ್ಳರ ಅಥವಾ ಬ್ಯಾಂಕ್ ಅಲ್ಲಿ ಇರ್ತಕ್ಕಂತ ಯಾವ್ದೋ ಒಬ್ಬ ಸಿಬ್ಬಂದಿನೂ ಇನ್ವಾಲ್ವ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಅಷ್ಟೇ ಮಾತ್ರ ಇದು ಹೊರಬರಬೇಕಾಗಿದೆ ವಿದ್ಯಾ. ಓಕೆ, ಧನ್ಯವಾದಗಳು ಮೊಹಮ್ಮದ್ ತಮ್ಮೆಲ್ಲ ಡೀಟೇಲ್ಸ್ಗೆ. 26/5/2025 ಮನಗೂಳಿಯಲ್ಲಿರುವಂತಹ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ದಿನಾಂಕ 24/25 4 ಸ್ಯಾಟರ್ಡೆ ಮತ್ತು ಸಂಡೇ ಇರುತ್ತೆ. 23ನೇ ತಾರೀಕು ಸಾಯಂಕಾಲದ ಹೊತ್ತು ಎಲ್ಲ ಲಾಕ್ ಮಾಡಿ ಹೋಗಿರ್ತಾರೆ. 25ನೇ ತಾರೀಕು ಅವರ ಪ್ಯೂನು ಕ್ಲೀನಿಂಗಿಗೆ ಅಂತ ಬಂದಾಗ ಶಟರ್ಸ್ ಲಾಕ್ ಕಟ್ ಆಗಿರೋದು ಗಮನಕ್ಕೆ ಬರುತ್ತೆ. ತದನಂತರ ಪೊಲೀಸ್ ಇಲಾಖೆಯ ಮಾಹಿತಿಯನ್ನು ಕೊಡ್ತಾರೆ. ಸೊ ಪರಿಶೀಲಿಸಿದಾಗ ಯಾರೋ ಕಳ್ಳರು ಬ್ಯಾಂಕನ್ನೆಗೆ ಬಂದುಬಿಟ್ಟು ಕಳ್ಳತನ ಮಾಡ್ಕೊಂಡು ಹೋಗಿರುವಂಥದ್ದು ಗಮನಕ್ಕೆ ಬರುತ್ತೆ. ಸೊ ಅವರು ಟೋಟಲ್ ಇವ್ಯಾಲ್ಯೂಯೇಟ್ ಇವಾಗ ಮಾಡಿದ್ದಾರೆ. ಇವ್ಯಾಲ್ಯೂಯೇಟ್ ಮಾಡಿದ್ರಲ್ಲಿ ಸುಮಾರು 59 kg ಅಷ್ಟು ಗೋಲ್ಡು ಕಳ್ಳತನ ಆಗಿದೆ. ಈ ಬಂಗಾರ ಈ ಲೋನಿಗೆ ಅಂತಂತೇಳಿ ಜನರು ಬಂಗಾರ ಅಡವಿಟ್ಟು ದುಡ್ಡನ್ನು ತೆಗೆದುಕೊಂಡದ್ದು ಅಂತಂತ ಹೇಳಿದ್ದಾರೆ. ಈಗಾಗಲೇ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಕರಣವನ್ನು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ಳಲು 8 ತಂಡಗಳನ್ನು ರಚಿಸಲಾಗಿದೆ. ಇನ್ವೆಸ್ಟಿಗೇಷನ್ ಪ್ರೋಗ್ರೆಸಿವ್ ಆಗಿದೆ ಮತ್ತು ಆದಷ್ಟು ಬೇಗನೆ ಆರೋಪಿಗಳನ್ನು ಬಂಧಿಸಿ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತರಲಾಗುವುದು. 26/5/2025 ಮನಗೂಳಿಯಲ್ಲಿರುವಂತಹ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ದಿನಾಂಕ 24/25 4 ಸ್ಯಾಟರ್ಡೆ ಮತ್ತು ಸಂಡೇ ಇರುತ್ತೆ. 23ನೇ ತಾರೀಕು ಸಾಯಂಕಾಲದ ಹೊತ್ತು ಎಲ್ಲ ಲಾಕ್ ಮಾಡಿ ಹೋಗಿರ್ತಾರೆ. 25ನೇ ತಾರೀಕು ಅವರ ಪ್ಯೂನು ಕ್ಲೀನಿಂಗಿಗೆ ಅಂತ ಬಂದಾಗ ಶಟರ್ಸ್ ಲಾಕ್ ಕಟ್ ಆಗಿರೋದು ಗಮನಕ್ಕೆ ಬರುತ್ತೆ. ತದನಂತರ ಪೊಲೀಸ್ ಇಲಾಖೆಯ ಮಾಹಿತಿಯನ್ನು ಕೊಡ್ತಾರೆ. ಸೊ ಪರಿಶೀಲನೆ